ಅಂತ. ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಈ ಸಾಲ ಅನ್ನುವಂಥದ್ದು ಏನಾಗಿದೆ ಅಂದರೆ ಇದೊಂದು ಹೆಂಗೆ ನಿಮಗೆ ಗ್ರಾಮೀಣ ಮಟ್ಟದಲ್ಲಿ ಭಾಳಷ್ಟು ಏನಂತಂದರೆ ಸಾಲಗಳು ಯಾರು ಕೊಡ್ತಿದ್ರು ಅಂದರೆ ಅಲ್ಲಿ ಜಾಸ್ತಿ ಮಧ್ಯವರ್ತಿಗಳನ್ನೇ ಜಾಸ್ತಿ ಅವರ ಒಂದು ಹಾವಳಿ ಇತ್ತು ಸ್ನೇಹಿತರೆ, ಹೌದಾ. ಸೊ ಅವ್ರಿಗೆ ಬೇಕಾಗಿರುವಂಥ ಬೀಜಗಳನ್ನು ಕೊಡೋದಾಗಲಿ, ಹೌದಾ. ಸೊ ಮತ್ತು ಅವ್ರಿಗೆ ಮದುವೆ ಮುಂಜಿಗಳು ಇರ್ತಿತ್ತು ಮನೆಯಲ್ಲಿ, ಹೌದಾ. ಮತ್ತು ಒಂದೊಂದು ಸಲ ಮರಣಗಳನ್ನು ಆಗ್ತಿತ್ತು ಮನೆಯಲ್ಲಿ. ಆವಾಗ ಆದಾಗ ಸೊ ಸರಿಯಾದಂಥ ಒಂದು ಸಂದರ್ಭಕ್ಕೆ ಅವ್ರೇನು ಮಾಡ್ತಿದ್ರು, ಅಂಥ ಒಂದು ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಅವ್ರಿಗೇನು ಮಾಡೋದು, ಸಾಲ ಕೊಡೋದು, ಹೌದಾ. ಸಾಲ ಕೊಟ್ಟು ಅವರು ಬೆಳೆದಂಥ ಬೆಳೆಗಳನ್ನು ತೊಗೊಂಡು ಮತ್ತೆ ಸೊ ಕಡಿಮೆ ರೇಟಿಗೆ ಖರೀದಿ ಮಾಡುವಂಥದ್ದು ಇವೆಲ್ಲವೂ ಇತ್ತು ಸ್ನೇಹಿತರೆ. ಈಗ ಕಡಿಮೆ ಆಗಿದೆ ಅದು. ಇವಾಗೆಲ್ಲ ನಿಯಂತ್ರಿತ ಮಾರುಕಟ್ಟೆಗಳು ಬಂದಿದ್ದಾವೆ. ಆ ಮಾರುಕಟ್ಟೆಯಲ್ಲಿ APMC ಅಂತ ಕೇಳಿರ್ಬೋದು ನೀವು, ಅಲ್ಲಿ ಎಲ್ಲ ಮಾರಾಟ ಆಗುತ್ತಾ ಇದೆ. ಸೊ ನೀವು ಮಾರಾಟ ಮಾಡಿಲ್ಲ ಅಂದರೂ ಅಲ್ಲಿ ಇಡ್ಬೋದು. ನೀವು ಮಿನಿಮಮ್ ಚಾರ್ಜನ್ನು ಮಾಡಿ ನಿಮ್ಗೆ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಸ್ಟಾಕನ್ನು ಇಟ್ಕೊಳ್ತಾರೆ. ಯಾವಾಗ ನಿಮ್ಗೆ ರೇಟ್ ಬರುತ್ತೆ ಆವಾಗ ಅದನ್ನು ಮಾರಾಟ ಮಾಡುವಂಥದ್ದು ಇವೆಲ್ಲ ಇತ್ತೀಚೆಗೆ ಬಂದಿರುವಂಥದ್ದು. ಬಟ್ ಮೊದಲೆಲ್ಲ ಆ ಥರ ಒಂದು ವ್ಯವಸ್ಥೆ ಇದ್ದಿಲ್ಲ ಸ್ನೇಹಿತರೆ, ಅದು ನಿಮ್ಗೆ ಗೊತ್ತಿರಬೇಕು ಅನ್ನೋವಂಥದ್ದು. ಅದ್ರ ಬಗ್ಗೆನೇ ಇಲ್ಲೆಲ್ಲನೂ ಕೂಡ ಸೊ ಕೊಟ್ಟಿರುವಂಥದ್ದು. ಇದು ಜಾಸ್ತಿ ಇದ್ರದ್ದು ಯೂಸ್ ಯಾರು ತೊಗೊಂಡ್ರು ಅಂದರೆ ಈ ವ್ಯಾಪಾರಸ್ಥರುಗಳು ಅಂತ. ಮೊದಲೆಲ್ಲನೂ ಜಾಸ್ತಿ ಜನ ಏನು ಮಾಡ್ತಿದ್ರು, ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗಿ ಅಲ್ಲೆಲ್ಲನೂ ಕೂಡ ಮಾರಾಟ ಮಾಡುವಂಥ ಒಂದು ಇದನ್ನು ಮಾಡ್ತಿದ್ರು. ಅಕ್ಕಿ, ಬೇಳೆ, ಗೋಧಿ ಈ ಥರ ಇವೆಲ್ಲನೂ ಕೂಡ, ಹೌದಾ. ಸೊ ಆವಾಗ ಏನಂತ ಮತ್ತೆ ಕಡಿಮೆ ರೇಟಲ್ಲಿ ತೊಗೊಂಡು ಮತ್ತೆ ಅವರಲ್ಲಿ ಇಟ್ಕೊಂಡು ಮತ್ತೆ ಬೇಕಾದಾಗ ಮಾರಾಟ ಮಾಡುವಂಥವ್ರು ಈ ಥರ ಎಲ್ಲ ವ್ಯಾಪಾರಸ್ಥರು ಇದ್ದರು ಅವರೆಲ್ಲ, ಹೌದಾ. ಸೊ ಇದೆಲ್ಲ ಜಾಸ್ತಿ ಕಂಟೆಂಟ್ ಆಗುತ್ತೆ, ಅದಕ್ಕೆ ಅದು ಎಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂತ ಸ್ಕಿಪ್ ಮಾಡ್ತಾ ಇದ್ದೀನಿ, ಹೌದಾ. ನೆಕ್ಸ್ಟ್ ನೋಡಿ, ಇದೊಂದು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ. ಸೊ ಇದು ಇರಲಿ ಅಂತ, ಹೌದಾ. ಸೊ ಇತ್ತೀಚೆಗೆ ಇವೆಲ್ಲನೂ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಅನಿಸ್ತಾ ಇದ್ದಾವೆ. ಸ್ವಲ್ಪ ಲೆಟ್ರ್ ನಿಮ್ಗೆ ಚಿಕ್ಕದು ಅನಿಸ್ಬೋದು, ದೊಡ್ಡದು ಮಾಡ್ಕೊಳ್ಳೋ. ಒಂದು ನಿಮಿಷ ನೋಡೋಣ, ಪಾಸಿಬಿಲಿಟಿ ಇದೆ. ಎಸ್, ಇಷ್ಟು ಆಗ್ಬೋದು ಸ್ನೇಹಿತರೆ, ಹೌದಾ. ಈಗ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೆ ಕಲರ್ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ ಏನಿದೆ ಅಂತ ನೋಡ್ಕೊಳ್ಳೋಣ, ಹೌದಾ. ಒಂದು ಬಡ ಹೆಣ್ಣು ಮಕ್ಕಳ ಒಂದು ಬ್ಯಾಂಕ್ ಅಂತ, ಹೌದಾ. ಸೊ ಈ ಬ್ಯಾಂಕ್ ಆ್ಯಕ್ಚುಲಿ ಇದು ಎಲ್ಲಿ ಅಂತಂದರೆ ತಮಿಳ್ನಾಡಲ್ಲಿ ಸ್ಟಾರ್ಟ್ ಆಗುತ್ತೆ. ಸಾರಿ, ತಮಿಳ್ನಾಡಲ್ಲ, ಕೇರಳದಲ್ಲಿ, ಹೌದಾ. ಸೊ ಕುಟುಂಬಶ್ರೀ ಅನ್ನುವಂಥದ್ದು ಅವರು ಏನು ಮಾಡಿದ್ರು ಅಂತಂದರೆ ಒಂದು ಬಡತನವನ್ನು ನಿವಾರಣೆ ಆಗಲಿ ಅಥವಾ ಬಡತನ ಒಂದು ಇದರಲ್ಲೇ ಹಿನ್ನೆಲೆಯಲ್ಲೇ ಒಂದು ಸಾಮುದಾಯಿಕವಾಗಿ ಒಂದು ಕಾರ್ಯಕ್ರಮವನ್ನು ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ಅದು 1995ರಲ್ಲಿ ಅಂತ, ಹೌದಾ. ಸೊ ಕೇರಳದಲ್ಲಿ ಒಂದು ಬಡತನ ಕಡಿಮೆ ಮಾಡಲು ಮಹಿಳಾ ಆಧಾರಿತ ಸಾಮುದಾಯಿಕ ಕಾರ್ಯಕ್ರಮವೊಂದನ್ನು ಜಾರಿಗೊಳಿಸಲಾಯಿತು. ಇದೇ ಕುಟುಂಬಶ್ರೀ, ಹೌದಾ. ಕುಟುಂಬಶ್ರೀ ಕಾರ್ಯಕ್ರಮ ಅಂತ ಉಳಿತಾಯವನ್ನು ಉತ್ತೇಜಿಸುವ ಉದ್ದೇಶದಿಂದ ಮಿತವ್ಯಯ ಮತ್ತು ಸಾಲ ಸಂಘವನ್ನು, ಹೌದಾ. ಸೊ ಹೆಣ್ಣು ಮಕ್ಕಳ ಅಥವಾ ಬಡ ಹೆಣ್ಣು ಮಕ್ಕಳ ಸೊ ಸಣ್ಣ ಉಳಿತಾಯ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಿತು ಅಥವಾ ಸ್ಥಾಪಿಸಲ್ಪಟ್ಟಿತು ಅಂತ, ಹೌದಾ. ಈ ಸಂಘವು 1 ಕೋಟಿ ರೂಪಾಯಿ, ನೋಡಿ ಸ್ನೇಹಿತರೆ, ಹೌದಾ, 1 ಕೋಟಿ ರೂಪಾಯಿನ ಬಂಡವಾಳ ಮಿತವ್ಯಯ ಮತ್ತು, ಹೌದಾ, ಸೊ ಆ ಉಳಿತಾಯವಾಗಿ ಸಂಗ್ರಹಿಸಿತು. ನೋಡಿ ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟ್. 1 ಕೋಟಿ ರೂಪಾಯಿಯನ್ನು ಸೊ ಎಲ್ಲ ಹೆಣ್ಮಕ್ಳು ಸೇರಿ ಏನು ಮಾಡಿದ್ರು ಅಂತಂದರೆ ಅವರು ಅದನ್ನು ಯಾವುದು ಮಿತವ್ಯಯದಲ್ಲಿ ಅಂದರೆ ಸಣ್ಣ ಅವ್ರ ಬಳಿ ಏನು ಆದಾಯ ಎಷ್ಟು ಬರ್ತಿತ್ತು, ಹೌದಾ, ಒಂದು ದಿನಕ್ಕೆ ಹೋದಂಗೆ ಈಗ ಸದ್ಯಕ್ಕಂತಂದರೆ ಒಂದು 200ರಿಂದ 300 ರೂಪಾಯಿ ಕೂಲಿ ಸಿಗ್ಬೋದಪ್ಪ, ಹೌದಾ. ಸೊ ಅದು 100 ರೂಪಾಯಿಗೋಸ್ಕರನೇ ಸೊ ಮುಂಜಾನೆ ಹೋದರೆ 12 ಗಂಟೆ ತನಕ ಬಿಸಿಲಲ್ಲಿ ಕೆಲಸ ಮಾಡಬೇಕು. ಅವ್ರು ಕಳೆಯನ್ನು ಕಿತ್ತೋದು ಮಾಡೋದೆಲ್ಲ ಮಾಡ್ತಿದ್ರು ಆ ಥರ. ಸೊ ಅದೆಲ್ಲ ಮಾಡಿ ಒಂದಿಷ್ಟು ಅದರಲ್ಲೇ ಉಳಿಸ್ಕೊಂಡು ವಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಉಳಿತಾಯ ಮಾಡಿ ಅವ್ರು ಏನು ಮಾಡಿದ್ರು, 1 ಕೋಟಿ ರೂಪಾಯಿ ಅಷ್ಟು ಏನು ಮಾಡಿದ್ರು ಬಂಡವಾಳನ ಅವ್ರು ಏನು ಮಾಡಿದ್ರು, ಹೂಡಿಕೆ ಮಾಡಿದ್ರು. ಅದು ಉಳಿತಾಯ ಬ್ಯಾಂಕ್ ಆಗಿ ಕೆಲಸ ಮಾಡ್ತು ಅಂತ. ಸೊ ಇದು ಇಂಥವು ಸಾಕಷ್ಟು ನಮ್ಮ ದೇಶದ ತುಂಬೆಲ್ಲನೂ ಕೂಡ ಆಗಿದೆ. ಇದು ಸಹಕಾರಿ ಚಳವಳಿಗೆ ಒಂದು ಇಂಪು ಕೊಡುವಂಥ ಒಂದು ವಿಷಯ. ಅದಕ್ಕೋಸ್ಕರ ಇದೊಂದು ಹೆಮ್ಮೆಯ ಒಂದು ವಿಷಯ ಅಂತೇಳಿ ನನಗನ್ನಿಸ್ತು, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ, ಹೌದಾ. ಇದಕ್ಕೆ ಏನಂತ ಕರಿತಾ ಇದ್ದೀವಿ, ಅನೌಪಚಾರಿಕ ಬ್ಯಾಂಕ್ ಅಂತ ಕರಿತಾ ಇದ್ದೀವಿ. ಔಪಚಾರಿಕ ಬ್ಯಾಂಕ್ ಆಗೋದಿಲ್ಲ ಸ್ನೇಹಿತರೆ, ಯಾಕಂದರೆ ಔಪಚಾರಿಕ ಒಳಗೆ ಇಲ್ಲಿ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನೆಲ್ಲ ನಾವು ಅಪ್ಲಿಕೇಬಲ್ ಮಾಡ್ಕೋಬೇಕಾಗತ್ತೆ. ಸೊ ಬ್ಯಾಂಕಿಂದು ಸಂಬಂಧಪಟ್ಟಂತೆ ಕೆಲವು ಕಾನೂನುಗಳಿದ್ದಾವೆ, ಆ ಕಾನೂನುಗಳನ್ನು ನಾವು ಪಾಲಿಸಬೇಕಾಗತ್ತೆ. ಬಟ್ ಇಲ್ಲಿ ಆ ಥರ ಏನೂ ಇಲ್ಲ, ಹೌದಾ. ಅದಕ್ಕೋಸ್ಕರ ಇದನ್ನು ನಾವು ಅನೌಪಚಾರಿಕ ಬ್ಯಾಂಕ್ ಅಂತೇಳಿ ನಾವು ಅದನ್ನು ಕರೆದೀವಿ. ಆ ಥರ ಸಾಕಷ್ಟು ಅದಾವೆ. ಅದಕ್ಕೆ ಈಗ ಎಕ್ಸಾಂಪಲ್ ಏನು ನಾವು ತೊಗೋಬೋದು ಅಂದರೆ ಯಾವುದು ಅಂದರೆ, ಈಗ SHG ಅಂತ ಗ್ರೂಪ್ ಅಂತ ಬಂದಿದ್ದಾವೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ. ಅದಕ್ಕೆ ಸುಮಾರು ಹೆಸರುಗಳನ್ನು ಅವ್ರು ಕೊಟ್ಕೊಂಡಿರ್ತಾರೆ, ಹೌದಾ. ಯಾವುದು ಅಂದರೆ ಭವಾನಿ ಮಹಿಳಾ ಸಂಘ ಅಂತ, ಹೌದಾ. ನೆಕ್ಸ್ಟ್ ಧರ್ಮಸ್ಥಳ ಸಂಘ ಅಂತ, ಹೌದಾ. ಸೊ ಸುಮಾರು ಹೆಸರುಗಳನ್ನು ಕೊಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದಿಷ್ಟು ಅವರಿಗೆ ಸಾಲಕ್ಕೆ ಬೇಕಾದಂಗೆ ಏನು ಮಾಡ್ತಾರೆ, ಕಟ್ಕೋತ ಹೋಗ್ತಾರೆ. ಸೊ ಅವ್ರದ್ದೇನು ರೀ, ಒಂದು ವಾರಕ್ಕೆ ಸೊ ಮೇ ಬಿ ಸೋಮವಾರ ಆಗಿರ್ಬೋದು, ಮಂಗಳವಾರ ಒಂದು ವಾರ ಫಿಕ್ಸ್ ಮಾಡ್ಕೋತಾರೆ. ಆ ವಾರದಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು 100 ರೂಪಾಯಿ ಅವರು ಮೂಲ ಬಂಡವಾಳ, ಒಂದು 20 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ, ಹೌದಾ. ಎಷ್ಟು ಜನ ಇದ್ದಾರೆ, ಒಂದು 20 ಜನ ಇದ್ದಾರೆ ಆ ಸಂಘದಲ್ಲಿ. ಸೊ ಎಲ್ಲರೂ 100 ರೂಪೀಸ್ ಕಟ್ಟಬೇಕು ಅಂತ,
ಹೌದಾ. 100 ರುಪೀಸ್ ಕಳೆದ್ರೆ ಅಲ್ಲಿ ಎಷ್ಟಾಗುತ್ತೆ, 100 ಇಂಟು 20 ಮಾಡಿದ್ರೆ ಅಲ್ಲಿ 2000 ಆಗುತ್ತೆ. ಒಂದು ವಾರದಲ್ಲಿ 2000 ರೂಪಾಯಿ ಜಮಾ ಆಯಿತು. ಇದೇ ಥರ ಒಂದು 5 ವರ್ಷ ಹಾಗೆ ಕಟ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಹೌದಾ. ಸೊ 4 ವರ್ಷ 3 ವರ್ಷ ಹಂಗೆ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಬ್ಯಾಂಕಿಗೆಲ್ಲಿ ಅವ್ರದ್ದು ಇದು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಮೆಂಬರ್ ಭಾಳಷ್ಟು ಜನ ಎಲ್ಲ ಮೆಂಬರ್ ಇರ್ತಾರೆ. ಒಬ್ಬರು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಅಂತ 2-3 ಜನ ಇರ್ತಾರೆ. ಒಬ್ಬರು ಟ್ರಸ್ಟಿ ಅಂದರೆ ಕಾರ್ಯದರ್ಶಿ ಅಂತ ಇರ್ತಾರೆ. ಈ ಥರ ಎಲ್ಲ ಮಾಡ್ಕೊಂಡಿರ್ತಾರೆ ಅವ್ರು. ಮಾಡಿಕೊಂಡು ಸೊ ಇದು ಏನಾಗ್ತದೆ, ಮುಂದೊಂದು ದಿನ ಇದು ಏನಾಗ್ತದೆ, ಒಂದು 5 ಲಕ್ಷ 10 ಲಕ್ಷ ಬಂಡವಾಳ ಆಗುತ್ತೆ. ಹೌದಾ. ಆ ಬಂಡವಾಳದಲ್ಲಿ ಮತ್ತು ಆ ಬ್ಯಾಂಕಿನವ್ರು ಏನು ಮಾಡ್ತಾರೆ, ಇದಕ್ಕೊಂದಿಷ್ಟು ದುಡ್ಡು ಹಾಕಿ ಅವ್ರಿಗೆ ಮಾಡ್ತಾರೆ. ಸೊ ಒಂದಿಷ್ಟು ಲೋನ್ ಕೊಡ್ತಾರೆ. ಹೌದಾ. ಆ ಲೋನಲ್ಲಿ ನೀವು ಏನಾದರೂ ಕೆಲಸ ಮಾಡ್ಕೋಬೋದು ಅಂತ. ಹೌದಾ. ಕೆಲವೊಬ್ರು ಏನು ಮಾಡ್ತಾರೆ, ಹಳ್ಳಿಯಲ್ಲಿ ಇರುವಂಥವ್ರೆಲ್ಲನೂ ಕೂಡ ಎಮ್ಮೆಗಳನ್ನು ತೊಗೊಳ್ಳುವಂಥವ್ರು, ಜಾನುವಾರುಗಳನ್ನು ಖರೀದಿ ಮಾಡೋದು. ಯಾಕೆ, ಹೈನುಗಾರಿಕೆ ಮಾಡೋಕ್ಕೋಸ್ಕರ. ಹೌದಲ್ರಿ. ಹೌದು. ಮತ್ತು ಈಗ ಸಿಟಿಯಲ್ಲಿ ಸ್ವಲ್ಪ ನಗರ ಭಾಗದಲ್ಲಿ ಇದ್ದವ್ರು ಅಂದರೆ ಅವರೆಲ್ಲ ಏನು ಮಾಡ್ತಾರೆ, ಸೊ ಒಂದು 50,000 60,000 70,000 ಈ ಥರ ಬಂತು ಅಂದರೆ, 1,00,000 ರೂಪಾಯಿ ಬಂತು ಅಂದರೆ ಸಣ್ಣ ಪ್ರಮಾಣದಲ್ಲಿ ಒಂದು ಬಿಸ್ನೆಸ್ ಮಾಡುವಂಥದ್ದು. ಈಗ ಆ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಅಂತಂದರೆ ಏನು ರೀ, 1,00,000 ಒಳಗಡೆ ಅಂದ್ರೆ ಒಂದು ಹಿಟ್ಟಿನ ಗಿರಣಿ ಹಾಕುವಂಥದ್ದು. ಹೌದಾ. ಸಣ್ಣ ಪ್ರಮಾಣದಲ್ಲಿ ಖಾರ ಕುಟ್ಟು ಮಿಷಿನನ್ನು ಹಾಕುವಂಥದ್ದು. ಹೌದಾ. ಸೊ ಈ ಥರ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಕೆಲಸನ ಮಾಡೋದು ಅಂದರೆ ಏನು ರೀ, ಇದರಿಂದ ಸೊ ಎಲ್ಲರದ್ದು ದುಡ್ಡಿದೆ. ಅದು ಆ ದುಡ್ಡು ಒಬ್ಬರಿಗೆ ಅಲ್ಲಿ ಏನಾಗ್ತಾ ಇದೆ, ಮೂಲ ಬಂಡವಾಳ ಆಗ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಒಂದು ಬಂಡವಾಳ ಆಗ್ತಾ ಇದೆ. ಆವಾಗ ಏನಾಗಬೇಕು, ಅವ್ರು ತಿಂಗಳಿಗೆ ಮತ್ತೆ ಅವರು ಬಡ್ಡಿ ಸಹಿತ ಒಂದಿಷ್ಟು ಕಟ್ತಾ ಹೋಗ್ಬೇಕು. ಮತ್ತೆ ಯಾರಿಗೆ ಬೇಕು, ಮತ್ತು ಮುಂದಿನ ದಿನದಲ್ಲಿ ಒಂದಿಷ್ಟು ದುಡ್ಡನ್ನು ಜಮಾ ಆದ ನಂತರ ಕೊಡುವಂಥದ್ದು. ಈ ಥರ ಇದಕ್ಕೆ ಸರ್ಕಾರನೂ ಕೂಡ ಏನಾಗ್ತದೆ, ಮುಂದಿನ ದಿನದಲ್ಲಿ ಸಾಕಷ್ಟು ಸಬ್ಸಿಡಿಗಳನ್ನು ಕೊಡುತ್ತಾ ಬಂತು. ಹೌದಾ. ಹೀಗಾಗಿ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಹಕಾರಿ ಸಂಘ ಒಂದು ಕ್ರಾಂತಿಯನ್ನು ಎಬ್ಬಿಸಿದೆ. ಹೌದಾ. ಅದು ಮಹಿಳೆಯರಿಂದ ಸಾಧ್ಯಗಳಾಗಿದೆ ಅಂತ. ಹೌದಾ. ಸೊ ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರಲಿ, ಆರ್ಥಿಕವಾಗಿ ಸದೃಢವಾಗ್ತಾ ಇದ್ದಾರೆ. ಇದು ಒಂದು ನಮಗೆ ಇವತ್ತು ಹೆಮ್ಮೆಯ ವಿಷಯ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಇದು ಗ್ರಾಮೀಣ ಭಾರತದಲ್ಲಿ ಭಾಳಷ್ಟು ಒಂದು ಕ್ರಾಂತಿಕಾರಿಯಾದಂಥ ಬದಲಾವಣೆ ಮಾಡಿದೆ ಸ್ನೇಹಿತರೆ. ಇದಾದ ನಂತರ ನೆಕ್ಸ್ಟ್ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಅಂತ. ಹೌದಾ. ಆಲ್ರೆಡಿ ಹೇಳ್ದಲ್ಲ, ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಅಂತಂದರೆ ಏನು, ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿದೆ ನೋಡಿ, ಈ ಒಂದು ಪಾಯಿಂಟ್ಸು ನಮ್ಗೆ ಸ್ವಲ್ಪ ಗೊತ್ತಿರಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಇದೊಂದು ಈ ಪಾಯಿಂಟ್ಸ್, ಯಾಕಂದರೆ ಇದ್ರ ಮೇಲೆ ಎಕ್ಸಾಮಿಗೆ ಬರಲಿ ಬಿಡಲಿ, ಬಟ್ ನಮಗಿದು ಸ್ವಲ್ಪ ನಾಲೆಜ್ ಇರಬೇಕು ಅಂತೇಳಿ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನೋಡಿರಿ, ವಿವಿಧ ಪ್ರದೇಶಗಳಿಗೆ ಈ ಸರಕು ಅಂತಂದರೆ ಏನು, ಸೊ ರೈತರಿಂದ ಆಗುವಂಥದ್ದು. ಹೌದಾ. ಸೊ ಆ ಒಂದು ಸರಕುಗಳು ತಲುಪುವ ತಂತ್ರವು ಸೊ ಮಾರುಕಟ್ಟೆ ಸಾಧನಗಳನ್ನು ಅವಲಂಬಿಸಿದೆ. ಅಂದರೆ ಏನ್ರಿ, ಅಲ್ಲಿ ಟ್ರಾನ್ಸ್ಪೋರ್ಟ್ ಹೆಲ್ಪ್ ಆಗುತ್ತೆ, ಪ್ಯಾಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ. ಸೊ ನೆಕ್ಸ್ಟ್ ಅಂದರೆ ಅದನ್ನು ಕ್ಲಾಸಿಫೈಡ್ ಮಾಡುವಂಥದ್ದು, ಸಂಗ್ರಹಿಸುವಂಥದ್ದು, ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ. ಅವುಗಳನ್ನು ಆದಾಗ ಅವಾಗ ಏನಾಗ್ತಾ ಇದೆ, ಈಸಿಯಾಗಿ ಆ ಒಂದು ವಸ್ತುವನ್ನು ನಾವು ಕಳಿಸ್ಬೋದು. ಆ ಮಾರ್ಕೆಟ್ನಲ್ಲಿ ಅದನ್ನು ಏನು ಮಾಡ್ಬೋದು, ನಾವು ಸೇಲ್ ಮಾಡ್ಬೋದು. ಅದಕ್ಕೆ ಈಗ ಕೃಷಿ ಉತ್ಪನ್ನ ಸಂಬಂಧಪಟ್ಟಂತೆ ಒಂದು ಅದಕ್ಕೆ ಅಗ್ಮಾರ್ಕ್ ಅನ್ನೋವಂಥದ್ದು ಇದೆ ನೋಡಿ. ಹೌದಾ. ಸೊ ಹೆಂಗೆ ISA ಬ್ರ್ಯಾಂಡ್ ಅಂತ ನಾವು ಕೆಲವು ವಸ್ತುಗಳಿಗೆ ಹೇಳ್ತೀವಲ್ಲ, ಅದೇ ರೀತಿ ಅಗ್ರಿಕಲ್ಚರ್ ಪ್ರಾಡಕ್ಟಿಗೆ ಅಗ್ಮಾರ್ಕ್ ಅನ್ನುವಂಥದ್ದು ಬ್ರ್ಯಾಂಡ್ ಇರಬೇಕು. ಅಂದರೆ ಅದು ಸೊ ಹೈ ಕ್ವಾಲಿಟಿ ಇರುವಂಥದ್ದು ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಇದು ಒಂದು ಚಿತ್ರ ಇದೆ ನೋಡಿ ಸ್ನೇಹಿತರೆ, ಇದನ್ನು ನೀವು ಬೇಕಾದರೆ ನೋಡ್ಕೋಬೋದು. ಎಸ್, ಇದು ಯಾವುದು ಅಂದರೆ ರೈತರು ಒಂದು ಏನಂತಂದರೆ ಒಂದು ನಿಯಂತ್ರಿತ ಮಾರುಕಟ್ಟೆ ಅಂತ, ಹೆಂಗೆ ನಾವು APMC ಅಂತ ಕರಿತೀವಲ್ಲ ಆ ಥರ ಇದೊಂದು. ಸೊ ಒಂದು ಶಾಂಪಲ್ ಇದೆ, ಅದನ್ನು ನೋಡ್ಕೋಬೋದು ಈ ಥರ. ಸೊ ಇವೆಲ್ಲನೂ ಸಾಧ್ಯ ಇದೆ. ಅದಾದ ನಂತರ ನೆಕ್ಸ್ಟ್ ಪರ್ಯಾಯ ಮಾರುಕಟ್ಟೆ ವಾಹಿನಿಗಳು ಅಂತ ಬರುತ್ತೆ. ಈ ಪರ್ಯಾಯ ಮಾರುಕಟ್ಟೆ ವಾಹಿನಿಗಳಂತಂದರೆ ಇದು ಭಾಳಷ್ಟು ಇತ್ತೀಚೆಗೆ ಭಾಳ ಇಂಪಾರ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾವೆ. ಮೊದಲು ಇತ್ತು, ಈಗಲೂ ಮಾಡ್ತಾ ಇದ್ದಾವೆ. ಇದರೊಳಗೆ ನಿಮ್ಗೆ 2 ಮಾರ್ಕ್ಸ್ಗೆ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಹೌದಾ. ಇಲ್ಲಿ ನೋಡಿರಿ. ಹೌದಾ. ಸೊ ಇವ್ರೇನು ಮಾಡ್ತಾಯಿದ್ದಾರೆ, ರೈತರು ತಮ್ಮ ಉತ್ಪನ್ನಗಳನ್ನು ಗ್ರಾಹಕರಿಗೆ ನೇರವಾಗಿ ಸೊ ಮಾರಾಟ ಮಾಡಿದ್ದಾರೆ. ಹೌದಾ. ಸೊ ಅವರ ಆದಾಯ ಹೆಚ್ಚುತ್ತದೆ. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ, ಡೈರೆಕ್ಟಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ, ಇಂಥ ಒಂದು ಮಾರುಕಟ್ಟೆ ಒಂದು ಅವಕಾಶಗಳನ್ನು ಬಳಸ್ಕೊಳ್ತಾರೆ. ಹೌದಾ. ಅದು ಶನಿವಾರ ಆಗಿರ್ಬೋದು, ಸೋಮವಾರ ಆಗಿರ್ಬೋದು, ಡಿಪೆಂಡ್ ಅಪಾನ್ ವಾರಗಳ ಮೇಲೆ ಇದಾಗುತ್ತೆ. ಶನಿವಾರ ಸಂತಿ. ಹೌದಾ. ಸೊ ಶನಿವಾರ ಸಂತಿ ಅಂದರೆ ಇಲ್ಲಿ ಗುಲ್ಬರ್ಗಾದಲ್ಲಿ ಒಂದಿಷ್ಟು ಸಂತಿಗಳಾಗುತ್ತೆ. ಸೊ ಆಯಾ ಸ್ಪೇಸಿಗೆ ಸಂಬಂಧಪಟ್ಟಂತೆ ಅಲ್ಲೆಲ್ಲಿ ಪ್ಲೇಸ್ಗೆ ಅದಾಗುತ್ತೆ. ಹೌದಾ. ಸೋಮವಾರ ಒಂದು ಕಡೆ, ಈಗ ನಮ್ಮ ಬೀದರ್ ಸೈಡಿಗೆ ಹುಮ್ನಾಬಾದದು ಸೋಮವಾರ ಸಂತಿ ಇದೆ. ಈ ಥರ ಸೊ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಸಂತಿಗಳಿರ್ತಾವೆ. ಆ ವಾರ ದಿನ ಅಲ್ಲಿ ಹೋಗಿ ನೀವೇನು ಬೇಕೋ ಆ ವಸ್ತುಗಳನ್ನು ತೊಗೋಬೋದು ಈಸಿಯಾಗಿ. ಅಲ್ಲಿ ರೈತರೇ ಮಾರಾಟ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇದು ನಿಮ್ಗೆ ಭಾಳ ಇಂಪಾರ್ಟೆಂಟ್ ಅಂತೇಳಿ ನಾನು ನಿಮ್ಗೆ ಸ್ವಲ್ಪ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವು ಪರ್ಯಾಯ ಮಾರುಕಟ್ಟೆಗೆ ಉದಾಹರಣೆಗಳವ, ಅವುಗಳನ್ನು ಸ್ವಲ್ಪ ನೋಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಇಷ್ಟು ನಿಮ್ಗೆ ಹೇಳ್ತೀನಿ ಇವತ್ತು. ಹೌದು. ಅಪ್ಪನಿ ಮಂಡಿ ಅಂತ, ಇದು ಪಂಜಾಬ್ ಮತ್ತು ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಅಪ್ಪನಿ ಮಂಡಿ ಅಂತ ಕರೆದಿದ್ದಾರೆ. ಹೌದಾ. ಇದು 2 ಅಂಕಕ್ಕೂ ಇದೆ ಮತ್ತು 4 ಅಂಕಕ್ಕೂ ಬರುತ್ತೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಹಡ್ಸ್ಪಾರ್ ಮಂಡಿ ಅಂತ ಪುಣೆಯಲ್ಲಿ ಅದು ಆ ಥರ ಕರೀತಾರೆ. ರೈತು ಬಜಾರ್ ಅಂತ. ರೈತು ಬಜಾರ್ ಇದು ಆಂಧ್ರ ಪ್ರದೇಶದಲ್ಲಿ ಹಣ್ಣುಗಳು, ಹೂಗಳು, ಇವೆಲ್ಲನೂ ತರಕಾರಿಗಳು ಎಲ್ಲ ಮಾರಾಟ ಮಾಡುವಂಥ ಒಂದು
ಮಾರುಕಟ್ಟೆ ವ್ಯವಸ್ಥೆ. ನಮ್ಮ ಕರ್ನಾಟಕದಲ್ಲಿ ರೈತರ ಸಂತೆ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಹೌದಾ. ಸೊ ಕನ್ನಡದಲ್ಲಿ ಅದು ಏನಿದೆ, ಸೊ ರೈತರ ಸಂತೆ ಅಂತೇಳಿ ಕರೀತಾರೆ, ಇಲ್ಲಿ ಇಲ್ಲ. ಸೊ ಬಟ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ಉಜ್ವಾರ್ ಶಾಂಡಿ ಅಂತ ನೋಡ್ರಿ, ಉಜ್ವಾರ್ ಶಾಂಡಿ ಅಂತ, ಇದು ಎಲ್ಲಿ ತಮಿಳುನಾಡಿನ ರೈತರ ಮಾರುಕಟ್ಟೆಗೆ ಸೊ ಹೆಸರನ್ನು ಕರಿತೀವಿ. ಸೊ ಇಷ್ಟು ಇವೆಲ್ಲವೂ ಕೂಡ ಏನಂತಂದರೆ ಎದಕ್ಕೆ ಉದಾಹರಣೆಗಳಾದವು ಅಂತಂದರೆ, ಸೊ ಪರ್ಯಾಯ ಮಾರುಕಟ್ಟೆ, ಕೃಷಿ ಮಾರುಕಟ್ಟೆಗೆ ಹೆಸರುಗಳಾಗಿದ್ದಾವೆ, ಹೌದಾ ಇವೆಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಾರೆ, ಎಷ್ಟೋ ಜನರು ಡೈರೆಕ್ಟಾಗಿ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ಜೊತೆಗೂ ಕೂಡ ಟ್ಯಾಗ್ ಅಪ್ ಆಗ್ತಾ ಇದ್ದಾರೆ. ಸೊ ಅಲ್ಲಿ ಸಾಕಷ್ಟು ಏನಂತಂದರೆ ಡೈರೆಕ್ಟಾಗಿ ಬಂದು ಅವರ ಒಂದು ಭೂಮಿಗೆ, ಅಂದರೆ ಅವ್ರದ್ದು ಇರುವಂಥ ಜಾಗಕ್ಕೆ ಏನಂತಾರೆ ಹೊಲ ಇದೆಯಲ್ಲ, ಅಲ್ಲೇ ಬಂದು ಅವ್ರ ಫಸಲನ್ನು ತೊಗೊಂಡು ಹೋಗುವಂಥದ್ದು, ಹೌದಾ. ಸೊ ಈಗ ಇತ್ತೀಚೆಗೆ ಅದರದ್ದು ಜಾಸ್ತಿ ಅಂತಂದರೆ ಯಾವುದು, ಈ ಪಪ್ಪಾಯಿಗಳಲ್ಲಿ ಬೆಳೀತಾ ಇದ್ದಾರೆ ನೋಡ್ರಿ, ಅದು ಭಾಳಷ್ಟು ಪ್ರಾಫಿಟ್ ಮಾಡ್ಕೊಳ್ತಾ ಇದ್ದಾರೆ ಆ ರೈತರು, ಹೌದಾ. ಸೊ ಸ್ವಲ್ಪ ಅದಕ್ಕೆ ಮೂಲ ಬಂಡವಾಳ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸ್ನೇಹಿತರೆ, 2 ಲಕ್ಷ 3 ಲಕ್ಷ ತನಕ ಬೇಕಾಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಮುಂದೆ 10 ಲಕ್ಷವರೆಗೂ ಅವರಿಗೆ ಇಳುವರಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಸೊ ಆರಂಭದಲ್ಲಿ ಒಂದು 2 ರಿಂದ 3 ಲಕ್ಷ ಮಿನಿಮಮ್ ಬೇಕು ಸ್ನೇಹಿತರೆ. ಅದಾದ ನಂತರ ನೆಕ್ಸ್ಟ್ ಅದು ಏನಾಗ್ತದೆ, ಮುಂದೆ 10 ಲಕ್ಷ ತನಕ ಅದು ಅಮೌಂಟನ್ನು ಬರುವಂಥ ಸಾಧ್ಯತೆ ಇದೆ, ಆದಾಯ ಬರುವಂಥ ಸಾಧ್ಯತೆ ಇದೆ. ಅದೆಲ್ಲ ಮಧ್ಯಮ ಮತ್ತು ದೊಡ್ಡ ಪ್ರಮಾಣದ ರೈತರಿಗೆ ಅದು ಸಹಾಯ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಅವರಿಗೆ ಅದಕ್ಕೆ ನೀರಾವರಿ ಬೇಕಾಗುತ್ತೆ, ನಿರಂತರವಾದಂಥ ಒಂದು ನಾವು ಅದನ್ನು ನೋಡಬೇಕಾಗತ್ತೆ, ಅವೆಲ್ಲ ಇದೆ. ಹಾಗಾಗಿ ಸೊ ಇರಲಿ, ಇದು ಇಷ್ಟು ಈ ಕಂಟೆಂಟಲ್ಲಿ ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ಅದಾದ ನಂತರ ಸ್ವಲ್ಪ ಇದೆ, ಇದು ಯಾವುದು ಅಂದರೆ ಪಶುಸಂಗೋಪನೆ ಅಂತ ನೋಡಿ ಸ್ನೇಹಿತರೆ, ಹೌದಾ. ಪಶುಸಂಗೋಪನೆ ಅಂತಂದರೆ ಇದು ಇದ್ರ ಮೇಲೆ ಎನಿಮಲ್ ಹಸ್ಬೆಂಡ್ರಿ ಅಂತ ಕರೀತಾರೆ. ಸೊ ಇದಕ್ಕೆ 4 ಮಾರ್ಕ್ಸ್ 6 ಮಾರ್ಕ್ಸಿಂದ ಒಂದು ಪ್ರಶ್ನೆ ಬರ್ಬೋದು ಇದ್ರ ಮೇಲೆ, ನೆನ್ಪಿಟ್ಕೊಳ್ಳಿ. ಸಾವಯವ ಕೃಷಿ ಬಗ್ಗೆನೂ ಇದೆ, ಇಲ್ಲಾಂದರೆ ಇದಕ್ಕೆ ಕೇಳ್ತಾನೆ. ಕಂಪಲ್ಸರಿ ಒಂದು ಕ್ವಶನ್ ಡೆಫಿನೆಟಾಗಿ ಹಾಕಬೇಕು ಸ್ನೇಹಿತರೆ ಇದ್ರೊಳಗೆ. ನಿಮಗೆ ಹೇಳಬೇಕಾಗಿತ್ತು, ಈ ಚಾಪ್ಟರ್ಸ್ನಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು ಇರುತ್ತೆ ಅಂದರೆ ಮುಂದಿನ ಕಂಟೆಂಟಲ್ಲಿ ಕೊಡಬೇಕಂತ, ಬಟ್ ಇಲ್ಲಿ ಹೇಳಿರ್ತೀನಿ ನೋಡ್ರಿ. ವೆರಿ ಶಾರ್ಟ್ ಕ್ವಶನ್ಸು 2 ಕ್ವಶನ್ಸ್ ಅದಾವೆ ಸ್ನೇಹಿತರೆ, ಅಂದರೆ 2 ಮಾರ್ಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ 2. ಆಮೇಲೆ SQ ಒಂದಿದೆ, ಹೌದಾ, ಅದೂ 2 ಮಾರ್ಕ್ಸ್. ನೆಕ್ಸ್ಟ್ LEQ ಕ್ವಶನ್ಸ್ ಅಂತ ಒಂದಿದೆ, ಅದು 6 ಮಾರ್ಕ್ಸ್. ಸೊ ಟೋಟಲ್ ನಿಮ್ಗೆ 10 ಮಾರ್ಕ್ಸು ಬರಬೇಕು ಈ ಚಾಪ್ಟರ್ಸ್ನಲ್ಲಿ. ಅದಕ್ಕಾಗಿ ಸೊ LE ಕ್ವಶನ್ಸ್ ಈ ಚಾಪ್ಟರ್ಸ್ ಮೇಲೆ ಬರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದು ಅಂದರೆ ಇದು, ಸೊ ಎನಿಮಲ್ ಹಸ್ಬೆಂಡ್ರಿ ಅಂತ, ಪಶುಸಂಗೋಪನೆ ಅಂತ, ಹೌದಾ ಅದು. ಸೊ ಅದಕ್ಕೆ ಅದರಲ್ಲಿ ನೋಡಿರಿ, ಇಲ್ಲಿ ಪಶುಸಂಗೋಪನೆಯಲ್ಲಿ ಇಲ್ಲಿ ಫಸ್ಟ್ ಒನ್ ಇಂಪಾರ್ಟೆಂಟ್ ಇರೋದು 58% ಕೋಳಿ ಸಾಕಾಣಿಕೆ ಇದೆ. ಅದಾದ ನಂತರ ನೆಕ್ಸ್ಟ್ 24% ಜಾನುವಾರುಗಳದಾವ, ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ಜಾನುವಾರು, ಹೌದಾ, 24%. ನೆಕ್ಸ್ಟ್ ಕುರಿಗಳು ಎಷ್ಟಿದೆ ಅಂತಂದರೆ, ಕುರಿಗಳ ಸಾಕಾಣಿಕೆ 16% ಇದೆ ಕುರಿಗಳದು, ಹೌದಾ. ಹಂದಿಗಳು 1% ಇದೆ. ಹಂದಿ ಅಂತಂದರೆ ಏನು ರೀ, ನಮ್ಮ ನಾಡ ಹಂದಿ ಅಲ್ಲ ಇವು, ಈ ಹಂದಿಗಳೇ ಬೇರೆ, ಬಿಳಿ ಹಂದಿಗಳು, ಹೌದಾ. ಸೊ ಇದು ಈ ಥರ ಒಂದು ಅಂತ. ಅದು ಬಿಟ್ಟು ಫಿಶ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲನೂ ಕೂಡ ಇದ್ರೊಳಗೆ ಸೇರ್ಪಡೆ ಮಾಡ್ಕೊತೀವಿ, ಎಲ್ಲ ಸೇರಿಸಿ 100% ಆಗುತ್ತೆ ಸ್ನೇಹಿತರೆ, ಹೌದಾ. ಸೊ ಇದನ್ನೇ ನಾವು ಇವತ್ತು ಪಶುಸಂಗೋಪನೆ ಅಂತ ಕರಿತಾ ಇದ್ದೀವಿ. ಬರೀ ಪಶು ಅಂದರೆ ದನ ಕರು ಎಮ್ಮೆಗಳು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇವೆಲ್ಲನೂ ಸೇರ್ಪಡೆ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಇವತ್ತು ಭಾಳಷ್ಟು ಇಂಪಾರ್ಟೆಂಟ್ ಅಂತೇಳಿ ನಾವು ಹೇಳ್ತೀವಿ. ಇದರ ಬೆಲೆ 6 ಮಾರ್ಕ್ಸಿನೊಂದು ಕ್ವಶನ್ಸು ಇದೆ, ಭಾಳ ಸಲ ಬಂದಿದೆ ಸ್ನೇಹಿತರೆ. ಸೊ ಮುಂದಿನ ವೀಡಿಯೋನಲ್ಲಿ ಅದನ್ನು ಡೀಟೇಲ್ಸ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಹೌದಾ. ಎಸ್. ಅದಾದ ನಂತರ ತೋಟಗಾರಿಕೆ ಇದೆ, ಇದರ ಬೆಲೆ ಹಾರ್ಟಿಕಲ್ಚರ್ಸ್ ಅಂತ, ಮೀನುಗಾರಿಕೆ ಅಂತ, ಇದು ಎರಡೂ ಸೇರಿ ಒಂದು ಕಂಟೆಂಟನ್ನು ಕೊಡ್ತಾನೆ 6 ಮಾರ್ಕ್ಸಿಗೆ. ಸೊ ಅದನ್ನು ಕೂಡ ಹಾರ್ಟಿಕಲ್ಚರ್ ಎದಕ್ಕಂದರೆ ಹೂವು ಹಣ್ಣು ಮತ್ತು ತರಕಾರಿಗೆ ಸಂಬಂಧಪಟ್ಟಂತೆ, ಔಷಧಿ ಸಸ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ವ್ಯವಸ್ಥೆ ಸ್ನೇಹಿತರೆ, ಅದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಮೀನುಗಾರಿಕೆ ಅಂತಂದರೆ ಇದು ಜಲ ಸಂಪನ್ಮೂಲ, ಹೌದಾ. ಸೊ ಇಲ್ಲಿ ಜಲವೇ ಜೀವನ ಆಧಾರ ಅಂತ, ಅದ್ರ ಮೇಲೆ ಉಳಿದಿ ಒಂದು ಜೀವನ ನಡೆಸುವಂಥದ್ದು ಇದು ಯಾವುದು ಅಂದರೆ ಬ್ಲೂ ರೆವಲ್ಯೂಷನ್ ಅಂತ ನೀವು ಕರಿತೀರಿ, ಹೌದಾ. ಬ್ಲೂ ರೆವಲ್ಯೂಷನ್ ಹಾರ್ಟಿಕಲ್ಚರ್ಗೆ ಸೊ ಯಾವುದು ಅಂತಂದರೆ ಹೂವು ಹಣ್ಣುಗಳ ಸಂಬಂಧಪಟ್ಟಂತೆ ಅಂತಂತಂದರೆ ಅದು ಯಾವುದು ಅಂತಂದರೆ ಗೋಲ್ಡನ್ ರೆವಲ್ಯೂಷನ್ ಅಂತ ಕರಿತೀವಿ. ಇವೆಲ್ಲ ನಿಮ್ಗೆ ಗೊತ್ತಿದೆ, ಮೊದಲೇ ಹೇಳಿದ್ದೀನಿ, ಅದಕ್ಕೋಸ್ಕರ. ಸೊ ಇಷ್ಟು ಕಂಟೆಂಟ್ ಇವತ್ತು ನಾನು ಹೇಳಬೇಕಂತ ಅಂದ್ಕೊಂಡಿದ್ದೆ, ಹೌದಾ. ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776 ಅಂತ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.